ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತು ಜೂನ್ 26 ಶುಕ್ರವಾರದಂದು ಮಕ್ಕಳ ಸಾಹಿತ್ಯ ಸರಣಿ ಕಾರ್ಯಕ್ರಮ 100 ದಿನಕ್ಕೆ ಕಾಲಿಟ್ಟಿದೆ. 100ನೇ ದಿನದ ಕೃತಿ ಪರಿಚಯವನ್ನು ಇವತ್ತು ನಿಮಗೋಸ್ಕರ ಮಾಡಿಕೊಳ್ಳಿದ್ದೇನೆ. ವಾಣಿ ಪೆರಿಯೋಡಿ ಅವರು ಬರೆದಿರುವಂತ ಮಕ್ಕಳಿಗಾಗಿ ಸಂವಿಧಾನ ಅನ್ನುವಂತ ಕೃತಿಯ ಪರಿಚಯವನ್ನ ಇವತ್ತು 100ನೇ ದಿನ ನಿಮಗೋಸ್ಕರ ಮಾಡಲಿದ್ದೇನೆ. ಮಕ್ಕಳಿಗಾಗಿ ಸಂವಿಧಾನದ ಪರಿಚಯವನ್ನ ಸವಿಸ್ತರವಾಗಿ ಸರಳವಾಗಿ ಮಕ್ಕಳಿಗೆ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕೃತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಈಗಾಗಲೇ ವಾಣಿ ಪೆರಿಯೋಡಿ ಅವರು ಸಾಮಾಜಿಕ ಕಾರ್ಯಕರ್ತರು, ಮುಖ್ಯವಾಗಿ ಲಿಂಗ ಸಮಾನತೆಯ ಕುರಿತಾಗಿ ತರಬೇತಿಯನ್ನ ಮಾಡುತ್ತಾ, ಹೋರಾಟವನ್ನ ಮಾಡುತ್ತಾ, ಹವ್ಯಾಸವಾಗಿ ಮಕ್ಕಳ ಜೊತೆ ಒಡನಾಡುವುದು ಹಾಗೂ ಮಕ್ಕಳಿಗೆ ಪುಸ್ತಕ ಪ್ರೀತಿಯನ್ನ ಹಂಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾರತದ ಸಂವಿಧಾನ ಹಲವಾರು ವೈಶಿಷ್ಟ್ಯತೆಗಳನ್ನ ಒಳಗೊಂಡಂತೆ ಬೃಹತ್ತಾದಂತಹ ಭಾರತದ ಸಂವಿಧಾನವನ್ನ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಕೃತಿ ತುಂಬಾ ಸಹಾಯಕವಾಗುತ್ತೆ. ಭಾರತದ ಸಂವಿಧಾನ ಒಂದು ದೊಡ್ಡ ಬೃಹತ್ ಸಂವಿಧಾನ ಆಗಿದ್ದು 470 ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳನ್ನು ಒಳಗೊಂಡಂತ ಬೃಹತ್ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಆಗಿದೆ. ಇಂಥ ಸಂವಿಧಾನವನ್ನ ಮಕ್ಕಳಿಗೆ ತಿಳಿಸುವುದಂದ್ರೆ ತುಂಬಾ ಕಷ್ಟಕರ ಕೆಲಸ. ಆದರೆ ಆ ಕೆಲಸವನ್ನ ಸರಳವಾಗಿ ಮಕ್ಕಳಿಗಾಗಿ ಸಂವಿಧಾನ ಅನ್ನುವಂತ ಈ ಕೃತಿಯಲ್ಲಿ ಸುಂದರವಾಗಿ ತಿಳಿಸುವಂತ ಕೆಲಸವನ್ನ ವಾಣಿಯವರು ಮಾಡಿದ್ದಾರೆ. ಲೇಖಕರು ಸಾಮಾಜಿಕ ಸಂವೇದನೆಯನ್ನು ಹೊಂದಿರುವಂತಹ, ಮಕ್ಕಳಿಗಾಗಿ ಮಿಡಿಯುವಂತಹ, ಮಕ್ಕಳಿಗಾಗಿ ಹಲವಾರು ಚಟುವಟಿಕೆಗಳನ್ನ ಹಮ್ಮಿಕೊಂಡಿರುವಂತಹ ಲೇಖಕರು ಮಕ್ಕಳಿಗೆ ಯಾವ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು, ಅಂದ್ರೆ ಇಲ್ಲಿರುವಂತ ಬರುವ ವಿದ್ಯಾರ್ಥಿಗಳ ಪಾತ್ರಗಳ ಮೂಲಕ ಸಂವಿಧಾನವನ್ನ ಪರಿಚಯಿಸ್ತಾ ಹೋಗ್ತಾರೆ. ಪ್ರತಿಯೊಂದು ಅಧ್ಯಾಯವೂ ಸಹ ಒಂದು ವಿಶಿಷ್ಟವಾಗಿದೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ರಾಜನಿರ್ದೇಶಕ ತತ್ವಗಳು, ನಮ್ಮ ಭಾರತದ ಬೃಹತ್ ಸಂವಿಧಾನ, ಲಿಖಿತ ಸಂವಿಧಾನ, ಸಂಸದೀಯ ಸರ್ಕಾರ, ಪಂಚಾಯತ್ ರಾಜ್ ವ್ಯವಸ್ಥೆ, ಹಾಗೆ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ, ಇಷ್ಟೆಲ್ಲ ವಿಷಯಗಳನ್ನ ಹೊಂದಿರುವಂತ ಭಾರತದ ಸಂವಿಧಾನದಲ್ಲಿ ಆಯ್ದ ಕೆಲವು ವಿಷಯಗಳನ್ನ ಇಟ್ಕೊಂಡು ಮಕ್ಕಳಿಗೆ ಯಾವೆಲ್ಲ ವಿಷಯಗಳನ್ನ ಅತಿ ಜರೂರಾಗಿ ಹೇಳ್ಬಹುದು ಅಂತ ವಿಷಯಗಳನ್ನೆಲ್ಲ ಪ್ರಸ್ತಾಪಿಸ್ತಾ ಹೋಗಿದ್ದಾರೆ. ಭಾರತದ ಸಂವಿಧಾನದ ಕರಡು ಸಮಿತಿ ಹಾಗೂ ಕರಡು ಸಮಿತಿಯ ಸದಸ್ಯರು ಈ ಎಲ್ಲ ವಿಷಯಗಳನ್ನ ಇದರೊಳಗೆ ಪ್ರಸ್ತಾಪಿಸ್ತಾರೆ. ಈ ಒಂದು ಕೃತಿ ಲಢಾಯಿ ಪ್ರಕಾಶನದ ಮೂಲಕ ಪ್ರಕಟವಾಗಿದೆ. 84 ಪುಟಗಳ ಈ ಕೃತಿ 80 ಪುಟಗಳನ್ನು ಒಳಗೊಂಡಿದ್ದು 2022ರಲ್ಲಿ ಈ ಕೃತಿಯನ್ನ ಮುದ್ರಿಸಲಾಗಿದೆ. ಹಾಗೆ ಲೇಔಟ್ ಅನ್ನ ಅರುಣ್ ಕುಮಾರ್ ಜಿ ಅವರು, ಚಿತ್ರಗಳನ್ನ ಪೆರಿವಾಡ್ ಓಶಿಯನ್ ಇಮಿಲಿ ಅವರು ಮಾಡಿದ್ದಾರೆ. ಈ ಕೃತಿ ಸುಂದರವಾದ ಕೃತಿಯಾಗಿದ್ದು ಈ ಕೃತಿಯನ್ನ ಲಢಾಯಿ ಪ್ರಕಾಶನದವರು ಪ್ರಕಟಿಸಿದ್ದಾರೆ. ಹಾಗೆ ವಾಣಿ ಪೆರಿಯೋಡಿ ಅವರು ಬರೆದಿರುವಂತಹ ಕೃತಿ ಮಕ್ಕಳಿಗಾಗಿ ಸರಳ ಭಾಷೆಯಲ್ಲಿ ಸರಳವಾಗಿ ಸುಂದರವಾಗಿ ಸಂವಿಧಾನ ಅಂದರೇನು, ಸಂವಿಧಾನದ ಪರಿಚಯ ಹಾಗೂ ಹಕ್ಕುಗಳು, ಕರ್ತವ್ಯಗಳು ಕುರಿತಂತೆ 22 ಅಧ್ಯಾಯಗಳನ್ನ ಈ ಕೃತಿ ಹೊಂದಿದೆ. 22 ಅಧ್ಯಾಯಗಳಲ್ಲಿ ತನ್ನನ್ನು ತಾನು ಕೃತಿ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಸಂವಿಧಾನದ ಓದಿನ ಅವಶ್ಯಕತೆ, ಮಕ್ಕಳಲ್ಲಿ ಸಂವಿಧಾನದ ಕೆಲವು ಆಶಯಗಳನ್ನ ಬಿತ್ತುವಂತ ಕೆಲಸ, ಸಂವಿಧಾನದ ಆಶಯ ಏನು, ಅದರ ಉದ್ದೇಶವೇನು, ನಾವೆಲ್ಲರೂ ಭಾರತ ದೇಶದ ಇಡೀ ದೇಶದ ಜನತೆ ಒಂದು ಸಂವಿಧಾನದ ಅಡಿಯಲ್ಲಿ ಜೀವಿಸ್ತಾ ಇದ್ದೀವಿ. ಆ ಸಂವಿಧಾನದ ಮಹತ್ವ ಮಕ್ಕಳಿಗೆ ತಿಳಿಸಿಕೊಡುವಂತ ನಿಟ್ಟಿನಲ್ಲಿ ಈ ಕೃತಿ ಮಹತ್ವದ ಪಾತ್ರವನ್ನ ವಹಿಸ್ತದೆ. ಅಂದ್ರೆ ಲೇಖಕರು ಸಹ ಹೇಳ್ತಾರೆ, ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮಾಡಿರುವಂತ ಕೆಲವೊಂದು ನಡೆದಿರುವಂತ ಘಟನೆಗಳು, ಅನುಭವಿಸಿದಂತ ಸಂಗತಿಗಳನ್ನ ಇಲ್ಲಿ ದಾಖಲಿಸ್ತಾರೆ. ಅಂತ ವಿಷಯಗಳನ್ನೇ ಕುರಿತು ಈ ಕೃತಿ ಪ್ರಾರಂಭಿಸ್ತದೆ. 22 ಅಧ್ಯಾಯಗಳಲ್ಲಿಯೂ ಸಹ ಈ ಕೃತಿ ಒಂದೊಂದು ಅಧ್ಯಾಯದಲ್ಲಿಯೂ ಸಹ ಮಕ್ಕಳೇ ಪ್ರಶ್ನೆಗಳನ್ನ ಕೇಳುವಂಥದ್ದು, ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು, ಅದೇ ರೀತಿ ಮತ್ತೆ ಪ್ರಶ್ನೆಗಳನ್ನು ಕೇಳುವಂಥದ್ದು, ಸಂದೇಹಗಳನ್ನ ಕೇಳುವಂಥದ್ದು, ಅದಕ್ಕೆ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಸಂವಿಧಾನ ಎಂದರೇನು, ಲಾಂಛನಗಳು, ಭಾರತದ ಪ್ರಜೆಗಳಾದ ನಾವು, ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ ಗಣರಾಜ್ಯ,
ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಹಕ್ಕು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜನಿರ್ದೇಶಕ ತತ್ವಗಳು, ಹೀಗೆ ನಾವು ಯಾವ ರೀತಿ ಇರ್ತೀವಿ ಅಂತನ್ನುವಂಥದ್ದು. ಅದೇ ರೀತಿ ಇಲ್ಲಿ ಘಟನೆಗಳು ಈ ಕತೆ ಪ್ರಾರಂಭ ಆಗೋದೇ, ಕೃತಿ ಪ್ರಾರಂಭ ಆಗೋದೇ ಶಾಲೆಯಲ್ಲಿ ನಡೆಯುವಂತ ಒಂದು ಘಟನೆಯಿಂದ. ಒಂದಿನ ಶಾಲೆಗೆ ಮೇಷ್ಟ್ರು ಬಂದು SC ಮಕ್ಕಳೆಲ್ಲ ಎದ್ದೇಳ್ರಿ, ನಿಮಗೆ ಸರ್ಕಾರದಿಂದ ಬ್ಯಾಗು ಹಾಗೂ ಛತ್ರಿಗಳು ಬಂದವ, ಕೊಡಬೇಕು ಅಂತ ಸಂದರ್ಭದಿಂದ ಈ ಕೃತಿ ತೆರೆದುಕೊಳ್ಳುತ್ತೆ. ಅಂದ್ರೆ ಅವಾಗ ಅಲ್ಲಿ ಮಕ್ಕಳಿಗೆ ಒಂದು ಭೇದವನ್ನ ಉಂಟು ಮಾಡುವಂತದ್ದು. ಕೆಲವು ವಿದ್ಯಾರ್ಥಿಗಳು ಎದ್ದೇಳ್ತಾರೆ, ಕೆಲವು ವಿದ್ಯಾರ್ಥಿಗಳು ಮುಜುಗರ ಪಡ್ತಾರೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಮುಜುಗರ ಆಗುವಂತ ಸಂದರ್ಭ. ಆದ್ರೆ ಆ ಸೌಲಭ್ಯಗಳನ್ನ ಯಾಕಾಗಿ ಕೊಡ್ತಾರೆ, ಯಾವ ಕಾರಣಕ್ಕಾಗಿ ಕೊಡ್ತಾರೆ ಅನ್ನುವಂತ ವಿಷಯವನ್ನ ಇಲ್ಲಿ ಲೇಖಕರು ಪ್ರಸ್ತಾಪಿಸ್ತಾ ಹೋಗ್ತಾರೆ. ಹಾಗೆ ಯಾವುದೇ ಒಂದು ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಸವಲತ್ತನ್ನು ಕೊಡುವುದರ ಮೂಲಕ ಅವರಿಗೆ ವಿದ್ಯೆಗೆ ಪ್ರೋತ್ಸಾಹಿಸುವಂತ ಕಾರ್ಯದಲ್ಲಿ ನಡೆಯುತ್ತೆ. ಇಲ್ಲಿ ವಿದ್ಯಾರ್ಥಿ ಪಾತ್ರಗಳಾಗಿ ನವೀನ, ನೇತ್ರ, ಅವಿನಾಶ್, ಸೂರ್ಯ, ಫ್ರೀಡಾ ಈ ವಿದ್ಯಾರ್ಥಿಗಳು ಜನರಲ್ಲಿರುವಂತಹ ಸ್ವಾಭಾವಿಕವಾಗಿರುವಂತಹ ಪ್ರಶ್ನೆಗಳನ್ನ ವಿದ್ಯಾರ್ಥಿ ಪಾತ್ರಗಳ ಮೂಲಕ ಇಲ್ಲಿ ಮುಂದಿಡುವಂತ ಪ್ರಯತ್ನ ಆಗುತ್ತೆ. ಹಾಗೆ ಶನಿವಾರ ಬಂತಂದ್ರೆ ಶನಿವಾರದ ಒಂದು ವಿಶೇಷ, ದೊಡ್ಡ ಮರದ ಕೆಳಗೆ ಕುಳಿತು ಸರ್ಸಿ ಅನ್ನುವಂತ ಒಂದು ಪಾತ್ರ ಬರುತ್ತೆ. ಸರ್ಸಿ ಪಾತ್ರದ ಮೂಲಕ ಇಲ್ಲಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಸರ್ಸಿ ಕೊಡ್ತಾ ಹೋಗ್ತಾಳೆ. ಹಾಗೆ ಮಕ್ಕಳು ಸಂವಾದದ ಮೂಲಕ ಸಮಸ್ಯೆಯನ್ನ ಪರಿಹರಿಸುವಂತದ್ದು. ಜನರಿಗೆ ಬ್ಯಾಗ್ಗಳನ್ನ, ಕೊಡೆಯನ್ನ ಯಾಕೆ ಕೊಡ್ತಾರೆ, ಅದರೊಳಗೆ ತಪ್ಪಿಲ್ಲ ಅನ್ನುವಂಥದ್ದು. ಹಾಗೆ ಭಾರಿ ಪ್ರಶ್ನೆಗಳನ್ನ ಮಕ್ಕಳು ಹಾಕ್ತಾರೆ. ಮಕ್ಕಳು ಯಾವೆಲ್ಲ ಪ್ರಶ್ನೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು, ಆ ಪ್ರಶ್ನೆಗಳಿಗೆ ಸರಿಸಿ ಸಮಾಧಾನವಾಗಿ ಅಷ್ಟೇ ಸುಂದರವಾಗಿ ವಿವರಣೆಯನ್ನ ಕೊಡ್ಕಂತ ಉತ್ತರ ಕೊಡ್ತಾರೆ. ಆ ಉತ್ತರಗಳು ಮಕ್ಕಳಿಗೆ ಸಮಾಧಾನ ತರುವಂತದ್ದು. ಅದರ ಜೊತೆಗೆ ಭಾರತದ ದೇಶದ ಹಿನ್ನೆಲೆ, ಸ್ವಾತಂತ್ರ್ಯ ಹೋರಾಟ, ಆಗಸ್ಟ್ 15, 1947 ಸ್ವಾತಂತ್ರ್ಯ ಸಿಗುತ್ತೆ ನಮಗೆ. ಸಿಕ್ಕ ನಂತರ ನಾವು ಒಂದು ದೇಶದ ಅಡಿಯಲ್ಲಿ, ಒಂದು ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಜೀವಿಸ್ಬೇಕಾಗತ್ತೆ. ಹಾಗಾಗಿ ಒಂದು ಸಂವಿಧಾನವನ್ನ ರಚನೆ ಮಾಡ್ತಾರೆ. ಆ ಸಂವಿಧಾನ ಯಾವ ರೀತಿ ಇರುತ್ತೆ? ಆ ಸಂವಿಧಾನ ಭಾತೃತ್ವ ಭಾವನೆಯನ್ನ, ಸಾರ್ವಭೌಮ, ವ್ಯಕ್ತಿ ಗೌರವ, ದೇಶದ ಏಕತೆಯನ್ನ, ದೇಶದ ಸಮಗ್ರತೆ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ನ್ಯಾಯನ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ಸಂವಿಧಾನ ರಚನೆ ಆಗುತ್ತೆ. ಹಾಗೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ನೋಡಬಹುದು, ಸಂವಿಧಾನದ ಪ್ರಸ್ತಾವನೆನೇ ಒಂದು ಸಂವಿಧಾನದ ಮುಖಪುಟ ಇದ್ದಂತೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ದಿನದಂದು ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅನ್ನುವಂತ ಸಂವಿಧಾನದ ಅರ್ಥವನ್ನ ಪ್ರತಿಯೊಂದು ಅಧ್ಯಾಯಗಳಲ್ಲಿ ಅರ್ಥವನ್ನ ಮಾಡಿಸ್ತಾ ಹೋಗ್ತಾರೆ. ಸಂವಿಧಾನ ಅಂದ್ರೆ ಏನು? ಸಂವಿಧಾನ ನಮ್ಮೆಲ್ಲರ ಕನಸು, ನಮ್ಮೆಲ್ಲರ ಒಟ್ಟು ಆಶಯ, ಎಲ್ಲರಿಗೂ ಒಳ್ಳೆಯದಾಗುವ ರೀತಿ ಹೇಗೆ ಮುಂದೆ ಸಾಗಬೇಕು ಅನ್ನುವಂಥದ್ದನ್ನ ಸಂವಿಧಾನ ಕೊಡುತ್ತೆ. ಅಂದ್ರೆ ಕೇವಲ ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ರಾಜ್ಯಕ್ಕೆ ಸೀಮಿತವಾಗಿದ್ದಲ್ಲ. ಒಂದು ಸಂವಿಧಾನ ಅನ್ನುವಂಥದ್ದು ಇಡೀ ದೇಶದ ಎಲ್ಲಾ ಜನರ ಸಮುದಾಯಕ್ಕೆ ಸೀಮಿತವಾಗಿರುವಂಥದ್ದು. ಇಡೀ ದೇಶವ್ಯಾಪಿಯಾಗಿರುವಂತ ಸಂವಿಧಾನ ಪ್ರತಿಯೊಬ್ಬರ ಪ್ರಗತಿಯನ್ನ ಆಶಿಸುವಂಥದ್ದು ನಮ್ಮ ಸಂವಿಧಾನ. ಹಾಗೆ ನಮ್ಮ ಸಂವಿಧಾನ ರಾಷ್ಟ್ರ ಲಾಂಛನಗಳನ್ನ ಆಯ್ಕೆ ಮಾಡಿಕೊಂಡಿದೆ. ನವಿಲು, ಹುಲಿ, ಇವನ್ನ ಮಕ್ಕಳ ಜೊತೆಗೆ ಸಂವಾದ ಮಾಡಿಕೊಂತ ಹೋಗುವಂಥದ್ದು. ಈ ಕೃತಿಯಲ್ಲಿ ನಮಗೆ ಎಲ್ಲಿಯೂ ಸಹ ಬೇಜಾರಾಗಲ್ಲ. ಪ್ರತಿಯೊಂದು ಅಧ್ಯಾಯದಲ್ಲಿಯೂ ವಿದ್ಯಾರ್ಥಿಗಳ ಸಂವಾದ ಮಾಡುತ್ತಿರುವಂಥದ್ದು. ಹಾಗೆ ಭಾರತೀಯ ಭಾಷೆಗಳನ್ನ ಕನ್ನಡ, ತೆಲುಗು, ತಮಿಳು, ಹಿಂದಿ ಅವುಗಳನ್ನ ನಾವು ತಂದಿರುವಂಥದ್ದು. ಹಾಗೆ ಮಕ್ಕಳ ಸಂಸತ್ತು ನಾವು ಶಾಲೆಗಳಲ್ಲಿ ಮಾಡ್ತೀವಿ. ಅದೇ ರೀತಿಯಾಗಿ ಹೊಂದಿರುವಂತ ಸಂಸತ್ತನ್ನ ನಾವು ದೇಶದಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಹಾಗೆ ಸಮಾಜವಾದಿ,
ಗುಣವನ್ನ ಹೊಂದಿರುವಂತದ್ದು. ಅದೇ ರೀತಿ ಧರ್ಮ ನಿರಪೇಕ್ಷ ಗುಣವನ್ನ ನಮ್ಮ ಸಂವಿಧಾನ ಹೊಂದಿರುವಂತದ್ದು. ಎಲ್ಲಾ ಜಾತಿ ಧರ್ಮಗಳನ್ನ ಗೌರವಿಸುವಂತದ್ದು, ಅವರ ಆಶಯಗಳನ್ನ ಗೌರವಿಸುವಂತದ್ದು, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ನಮ್ಮ ದೇಶ ಇರುವಂತದ್ದು. ಹಾಗೆ ನ್ಯಾಯ, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅಂದ್ರೆ ಹೆಣ್ಣು ಗಂಡು ಇರ್ಲಿ, ಲಿಂಗ ತಾರತಮ್ಯ ಮಾಡಲಾರ್ದಂತೆ ಸಮಾನತೆಯನ್ನ ಕೊಡುವಂಥದ್ದು, ಜನರು ಬೇಕಾದವರಿಗೆ ಮತವನ್ನ ಹಾಕುವಂಥದ್ದು, ಯಾರೇ ಆಗಲಿ ಯಾವುದೇ ಸಮುದಾಯದವರಾಗಲಿ ಎಲ್ಲರಿಗೂ ಸಹ ಸಮಾನವಾದ ಗೌರವವನ್ನ ಕೊಡುವಂಥದ್ದು. ಇದೆಲ್ಲ ಸಹ ನ್ಯಾಯದಲ್ಲಿದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು? ನಮಗೆ ಊರಿನಲ್ಲಿ ಎಲ್ಲಾ ಕಡೆ ಓಡಾಡುವ ಸ್ವಾತಂತ್ರ್ಯವಿದೆ, ಬೇರೆ ಬೇರೆ ಊರಿಗೆ ಹೋಗುವಂತ ಪ್ರಯಾಣ ಮಾಡುವಂತ ಸ್ವಾತಂತ್ರ್ಯ ಇದೆ, ಹಾಗೆ ನಮ್ಮ ಹಬ್ಬಗಳನ್ನ ಆಚರಿಸುವಂತ ಸ್ವಾತಂತ್ರ್ಯವಿದೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ಗಂಭೀರ ವಿಷಯವನ್ನ ದೊಡ್ಡದಾಗಿ ಚರ್ಚೆ ಮಾಡುವಂತದ್ದಲ್ಲ, ಮಕ್ಕಳಿಗೆ ತಿಳಿಯುವಂತ ರೀತಿಯಲ್ಲಿ ಸರಳವಾಗಿ ಚರ್ಚೆ ಮಾಡುವಂಥದ್ದು ಮಕ್ಕಳೊಂದಿಗೆ. ಹಾಗೆ ಸಮಾನತೆ ಅನ್ನುವಂಥದ್ದರ ಬಗ್ಗೆ ಮಕ್ಕಳ ಜೊತೆಗೆ ಸಂವಾದ ಮಾಡುವಂಥದ್ದು, ಭ್ರಾತೃತ್ವ. ಹಾಗೆ ಪ್ರತಿಯೊಂದು ಅಧ್ಯಾಯಕ್ಕೂ ಸುಂದರವಾದ ಚಿತ್ರಗಳನ್ನು ಹಾಕುವ ಮೂಲಕ ಮಕ್ಕಳ ಶಾಲೆಯ ಸಂದರ್ಭದಲ್ಲಿ, ಶಾಲಾ ಆವರಣದಲ್ಲಿ ನಡೆಯುವಂತ ಚರ್ಚೆಯಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ ಅದನ್ನ ನಾವು ಇದ್ರೊಳಗೆ ನೋಡಬಹುದು. ಅದೇ ರೀತಿ ನಮ್ಮ ಹಕ್ಕುಗಳು, ಹಾಗೆ ರಾಜ್ಯ ನಿರ್ದೇಶಕ ತತ್ವಗಳು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ, ಸಂವಿಧಾನ ಪರಿಹಾರ ಹಕ್ಕು, ಭಾರತ ದೇಶದ ಎಲ್ಲರನ್ನೂ ಸಹ ಧರ್ಮ, ಭಾಷೆ, ಪ್ರದೇಶ, ಜಾತಿ, ಲಿಂಗ, ಪಂಗಡ ಯಾವುದೇ ಇರಲಿ ಅವರನ್ನ ಗೌರವದಿಂದ ಕಾಣುವಂಥದ್ದು, ಮಹಿಳೆಯರ ಗೌರವಕ್ಕೆ ಅಡ್ಡಿಯಾಗುವ ಆಚರಣೆಯನ್ನ ಬಿಟ್ಟು ಹಾಕುವಂಥದ್ದು, ಬಹುತ್ವದ ಸಂಸ್ಕೃತಿ ಅಂದ್ರೆ ವೈವಿಧ್ಯತೆಯನ್ನ ಗೌರವಿಸುವಂಥದ್ದು ಮತ್ತು ರಕ್ಷಿಸುವಂಥದ್ದು, ಅರಣ್ಯಗಳು, ನದಿಗಳು, ಸರೋವರಗಳು ಹಾಗೂ ವನ್ಯಜೀವಿಗಳು ಸೇರಿದಂತೆ ಸಮಗ್ರ ನೈಸರ್ಗಿಕ ಪರಿಸರವನ್ನ ಕಾಪಾಡುವಂಥದ್ದು, ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳುವುದು, ಇತರರಲ್ಲಿ ಬೆಳೆಸುವಂಥದ್ದು. ಈ ಎಲ್ಲ ಅಂಶಗಳನ್ನ ಕತೆ ರೂಪದಲ್ಲಿ ಹಾಗೆ ವಿವರಣೆಯನ್ನ ಕೊಡ್ಕೊಂತ ಮಕ್ಕಳಿಗೆ ಮತ್ತೆ ಮಕ್ಕಳಲ್ಲಿ ಗೌರಿ, ಅವಿನಾಶ್ ಅವರು ತಮ್ಮ ಸಮಸ್ಯೆಗಳನ್ನ, ಸಂದೇಹಗಳನ್ನ ಕೇಳ್ತಾ ಇರ್ತಾರೆ. ಆ ಸಂದೇಹಕ್ಕೆ ಮತ್ತೆ ಪರಿಹಾರವನ್ನ ಹೇಳ್ತಾ, ಮತ್ತೆ ಆ ಹೋರಾಟದಲ್ಲಿ ಸಂವಿಧಾನ ರಚನೆ ಸಭೆಯಲ್ಲಿ ಅವತ್ತಿನ ದಿನ ಏನೆಲ್ಲ ಘಟನೆಗಳಾಗ್ತಾ ಇದ್ವು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತಾಗಿನೂ ಸಹ ವಿವರಣೆಯನ್ನ ಕೊಡ್ಕಂತ ಹಸಿವು, ಅನ್ಯಾಯ, ಬಡತನ, ಹಿಂಸೆ, ಭ್ರಷ್ಟಾಚಾರ, ಅಪರಾಧ, ಅನಕ್ಷರತೆ, ಅಸಮಾನತೆ, ಅಸಹಿಷ್ಣುತೆ, ಮನೆ ಇಲ್ಲದಿರುವುದು ಇವುಗಳನ್ನೆಲ್ಲ ಮೀರಿ ಇವುಗಳನ್ನೆಲ್ಲ ತೊಡೆದುಹಾಕುವ ನಿಟ್ಟಿನಲ್ಲಿ ಈ ಸಂವಿಧಾನ ರಚಿಸುವಂಥದ್ದು. ಸಂವಿಧಾನ ಸಾಮಾಜಿಕ ಕಾಳಜಿಯನ್ನ ಹೊಂದುವಂಥದ್ದು ಅನ್ನುವಂತ ಆಶಯವನ್ನು ಇಟ್ಕೊಂಡು ಕಾದಂಬರಿ ಬರೆದಿರುವಂಥದ್ದು. ಈ ಕಾದಂಬರಿಯಲ್ಲಿ ಸರ್ಸಿಯವರು ಎಲ್ಲಾ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಅವರಲ್ಲಿರುವಂತಹ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರಿಸುವಂತ ಕಾರ್ಯವನ್ನ ಸರ್ಸಿ ಅವರು ಮಾಡ್ತಾರೆ. ಸರ್ಸಿ ಅವರು ಆ ರೀತಿ ಮಾಡ್ಕೊಂತ ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ, ಸಂವಿಧಾನದ ಆಶಯವೇನು, ನಾವೆಲ್ಲರೂ ಸಂವಿಧಾನವನ್ನ ಏಕೆ ಗೌರವಿಸಬೇಕು, ಸಂವಿಧಾನವನ್ನ ನಾವು ಪ್ರೀತಿಸ್ಬೇಕು, ಯಾವ ಕಾರಣಕ್ಕೆ ಪ್ರೀತಿಸ್ಬೇಕು ಅನ್ನುವಂಥದ್ದು ಮಕ್ಕಳ ಭಾಷೆಗೆ, ಮಕ್ಕಳ ಮಟ್ಟಕ್ಕೆ ಇಳಿದು ಮಕ್ಕಳಿಗೆ ತಿಳಿಯುವಂತ ಮಕ್ಕಳ ಭಾಷೆಯಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಮಗೆ ಇಲ್ಲಿ ಲೇಖಕರು ವಾಣಿ ಪೆರಿಯೋಡಿ ಅವರು ಇಲ್ಲಿ ಗೆಲ್ತಾರೆ. ಯಾಕಂದ್ರೆ ಮಕ್ಕಳಿಗೆ ತಿಳಿಯುವಂತಹ ಸಹಜವಾದ, ಸುಂದರವಾದ, ಸರಳ ಭಾಷೆಯಲ್ಲಿ ಈ ಸಂವಿಧಾನ, ಮಕ್ಕಳಿಗಾಗಿ ಸಂವಿಧಾನ ಕೃತಿಯ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಸಹ ಮಕ್ಕಳಿಗೆ ತಿಳಿಯುವಂತ ಭಾಷೆಯಲ್ಲಿ ಹೇಳಿರುವುದರಿಂದ ಇದು ಮಕ್ಕಳಿಗೆ ಮುಟ್ಟುತ್ತೆ. ಹಾಗ ಕಾರಣಕ್ಕಾಗಿ ಈ ಸಂವಿಧಾನ ಕೃತಿ ಮಕ್ಕಳಿಗೆ ಇಷ್ಟವಾಗುತ್ತೆ ಅನ್ನುವಂಥದ್ದು. ಇನ್ನು ಸಂವಿಧಾನ ಸಭೆಯಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಆ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಮೌಲಾನಾ ಅಬುಲ್ ಕಲಾಂ ಮುಹಿದ್ದೀನ್ ಅಹಮದ್ ಅವರು, ರಾಜ್ಕುಮಾರಿ ಅಮೃತ್ ಕೌರ್ ಅವರು, ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು, ಹಾಗೂ ಕರಡು ಸಮಿತಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು, ಇವರೆಲ್ಲರೂ ಸಹ ಸಂಕ್ಷಿಪ್ತ ವಿವರಣೆಯನ್ನ ಕೊಟ್ಕೊಂತ ಹೋಗ್ತಾರೆ. ಅಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಬಿಹಾರಿನ ಜಿರಾಡಿಯಲ್ಲಿ ಜನಿಸಿ ರಾಷ್ಟ್ರಪತಿಯಾಗಿರುವಂತ ಆಗ್ತಾರೆ. ಹಾಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು
ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸ್ತಾರೆ. ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಆಗಿ, ಹಾಗೆ ಚಾಚಾ ನೆಹರು ಆಗಿ ಮಕ್ಕಳ ದಿನಾಚರಣೆ ಆಚರಿಸುವಂತ ರೂವಾರಿ ಆಗ್ತಾರೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ಮಕ್ಕಳ ಪ್ರೀತಿಯ ಚಾಚಾ ಆಗಿರುವಂತದ್ದು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಪ ಪ್ರಧಾನಮಂತ್ರಿಯಾಗಿ, ಹಾಗೂ ಚಿಕ್ಕ ವಯಸ್ಸಿನಲ್ಲಿ 500ಕ್ಕೂ ಮೀರಿ ರಾಜ್ಯಾಡಳಿತ ಪ್ರದೇಶಗಳನ್ನ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರಿಸುವ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರ ಮಹತ್ವದ್ದು. ಹಾಗೆ ಮೌಲಾನಾ ಆಜಾದ್ ಅವರ ಹೆಸರಿನಿಂದ ಪ್ರಸಿದ್ಧಿಯಾಗಿರುವಂತ ಇವರು, ಆಜಾದ್ ಅಂದ್ರೆ ಸ್ವಾತಂತ್ರ್ಯ, ಹಿಂದೂ ಮುಸ್ಲಿಮರ ಒಗ್ಗಟ್ಟಿಗೆ ಬಹಳ ಶ್ರಮಿಸಿದಂತ ವ್ಯಕ್ತಿ. ಹಾಗೆ ಉತ್ತರ ಪ್ರದೇಶದ ಲಕ್ನೋದಲ್ಲಿರುವಂತ ರಾಜ್ಕುಮಾರಿ ಅಮೃತ್ ಕೌರ್ ಅವರು ಸಹ ಬಾಲ್ಯ ವಿವಾಹ ಪರದ ಪದ್ಧತಿಯ ವಿರುದ್ಧ ಹೋರಾಡಿರುವಂತಹ ವ್ಯಕ್ತಿ. ಹಾಗೆ ಚಕ್ರವರ್ತಿ ಸಿ ರಾಜಗೋಪಾಲಾಚಾರ್ಯ ಅವರು CR ಅಂತಾನೆ ಅಥವಾ ರಾಜಾಜಿ ಅಂತಾನೆ ಜನಪ್ರಿಯ ಆಗಿರುವಂತ ಇವರು ರಾಷ್ಟ್ರಪತಿ ಭವನದಲ್ಲಿ ಇದ್ದುಕೊಂಡು ತಮ್ಮ ಬಟ್ಟೆನ ತಾವೇ ಒಗಿತಾ, ತಮ್ಮ ಬೂಟಿಗೆ ತಾವೇ ಪಾಲಿಸನ್ ಹಾಕಂತ ಸರಳವಾಗಿ ಬದುಕಿದಂತ ಒಬ್ಬ ಗವರ್ನರ್ ಜನರಲ್ ಆಗಿದ್ರು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ತಮ್ಮ ಓದಿನ ಮುಂದುವರೆದು ಎಲ್ಲ ಸಮುದಾಯಕ್ಕೂ ಸಮಾನತೆಯನ್ನು ಕೊಡುವಂತ ನಿಟ್ಟಿನಲ್ಲಿ, ಸಾಮಾಜಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಜೀವಿಸಿದಂತವರು. ಮಧ್ಯಪ್ರದೇಶದ ಮೋಹಿನಿಯಲ್ಲಿ ಜನಿಸಿದಂತ ಇವರು ಮುಂಬೈನಲ್ಲಿ ಓದಿದರು. ಅಮೆರಿಕದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನ ರಚಿಸಲು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಹಾಗೆ ಸಂವಿಧಾನ ರಚನೆ ಸಮಿತಿಯಲ್ಲಿದ್ದಂತ ಮಹಿಳಾ ಸದಸ್ಯರು ದ್ರಾಕ್ಷಾಯಿಣಿ ವೇಲಾಯುಧನ್, ವಿಜಯಲಕ್ಷ್ಮಿ ಪಂಡಿತ್, ಸುಚೇತನಾ ಕೃಪಲಾನಿ, ಬೇಗಂ ಐಜಾಜ್ ರಸೂಲ್, ದೇಶ್ಮುಖ್, ದುರ್ಗಾಬಾಯಿ ದೇಶ್ಮುಖ್, ಹನ್ಸಾ ಮೆಹ್ತಾ, ಅಮೃತ್ ಕೌರ್, ರೇಣುಕಾ ರಾಯ್, ಪೂರ್ಣಿಮಾ ಬ್ಯಾನರ್ಜಿ, ಕಮಲಾ ಚೌಧರಿ, ಅಮ್ಮು ಸ್ವಾಮಿನಾಥನ್, ಲೀಲಾ ರಾಯ್ ಮತ್ತು ಸರೋಜಿನಿ ನಾಯ್ಡು ಅವರು ಸೇರಿದಂತೆ ಬಹಳ ಮಹಿಳಾ ಸದಸ್ಯರು ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಲೇಖಕಿ ವಾಣಿ ಪೆರಿಯೋಡಿ ಅವರು ಬರೆದಿರುವಂತಹ ಮಕ್ಕಳಿಗಾಗಿ ಸಂವಿಧಾನ ಅನ್ನುವಂತ ಕೃತಿ ಕೇವಲ ಮಕ್ಕಳಲ್ಲ, ದೊಡ್ಡವರು ಸಹ ಓದುವಂತ ಕೃತಿಯಾಗಿದೆ. ಬಹಳಷ್ಟು ವಿಶೇಷ ಮಾಹಿತಿಗಳನ್ನ ಸಂಗ್ರಹಿಸಿ ಸಾಮಾನ್ಯ ಜ್ಞಾನವನ್ನ ಮಕ್ಕಳಲ್ಲಿ ಜ್ಞಾನದ ಅರಿವನ್ನ ಹೆಚ್ಚಿಸುವಂತಲ್ಲಿ, ಹಾಗೂ ಭಾರತದ ಸಂವಿಧಾನದ ಮೇಲೆ ಬೆಳಕನ್ನು ಚೆಲ್ಲುವಂಥದ್ದು, ಹಾಗೂ ಸಂಕ್ಷಿಪ್ತವಾಗಿ ಭಾರತದ ಸಂವಿಧಾನವನ್ನ ಮಕ್ಕಳಿಗೆ ತಿಳಿಸುವಂತಹ ನಿಟ್ಟಿನಲ್ಲಿ ಈ ಸಾಹಿತ್ಯ ಕೃತಿ ತುಂಬಾ ಸುಂದರವಾಗಿ ರಚನೆಯಾಗಿದೆ. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಪರಂಪರೆಯನ್ನ ಅಭಿವೃದ್ಧಿಪಡಿಸಬೇಕು. ಹಾಗೆ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಉಂಟು ಮಾಡುವ ನಿಟ್ಟಿನಲ್ಲಿ ಪಾಲಕರು ಹಾಗೂ ಪೋಷಕರು, ಶಿಕ್ಷಕರು ತಮ್ಮ ಪಾತ್ರ ಮಹತ್ವದಿದೆ. ಹಾಗಾಗಿ ಸಾಹಿತ್ಯ ಕೃತಿಗಳನ್ನ ವಿದ್ಯಾರ್ಥಿಗಳಿಗೆ ಬಹುಮಾನ ರೂಪವಾಗಿ ನೀಡಬೇಕು ಅಂತ ಹೇಳ್ತಾ, 100ನೆಯ ದಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿ ತಲುಪಿದೆ. 100ನೇ ದಿನದ ಕೃತಿಯನ್ನ ಮುಟ್ಟುವ ನಿಟ್ಟಿನಲ್ಲಿ ನೀವೆಲ್ಲರೂ ನೀಡಿರುವಂತ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. 100ನೇ ದಿನದ ಕೃತಿ ಪರಿಚಯವನ್ನ ಇವತ್ತಿನ ದಿನ ಮುಗಿಸ್ತಾ, ನಾಳೆಯ ದಿನ 101ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.